ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ನಾವಿವತ್ತು ಟಿಕ್ಕ ಮಾಡುವ. 2 ಕೋಳಿದು ಟಿಕ್ಕ ಮಾಡೋದು ನಾನು. ಅದು ಹೇಗೆಲ್ಲ ಎಂತೆಲ್ಲ ಹಾಕ್ತೇನೆ ನೋಡಿ. ಈಗ ನಾನು ಹೀಗೆ ಚಿಕನ್ ಕಟ್ ಮಾಡಿ ಅದಕ್ಕೆ ಹೀಗೆ ಲೈನ್ಸ್ ಹಾಕಿದ್ದೇನೆ. ಅದಕ್ಕೆ ನಾನು ಒಂದು ಪ್ಯಾಕೆಟ್ ಮೊಸರು ಹಾಕ್ತೇನೆ. ಫುಲ್ ಮೊಸರು ಹಾಕಿ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು 3 ಸ್ಪೂನ್ ತನಕ ಹಾಕಿ ಫುಲ್ ಒಂದು ಅರ್ಧ ಲೀಟರ್ ಮೊಸರಿಗೆ. ಮತ್ತು ತೇಜು ಪೌಡರ್ ನೀವು ಒಂದು 100 ಗ್ರಾಮ್ ಅಷ್ಟು ಹಾಕಿ. ಅದಕ್ಕೆ ಕಾರ್ನ್ಫ್ಲೋರ್ ಹಾಕಿ ಒಂದು 4 ಸ್ಪೂನ್. ಆಮೇಲೆ ಒಂದು 3 ಲಿಂಬೆ ರಸ ಹಾಕಿದ್ದೇನೆ. ಮತ್ತು ವಿನೆಗರ್ ಹಾಕ್ತೇನೆ ನೋಡಿ. ಒಂದು 4 ಸ್ಪೂನಷ್ಟು ವಿನೆಗರ್ ಹಾಕಿ ಫುಲ್. ಅದು ಉಂಟಲ್ಲ ಟಿಕ್ಕ, ಎಷ್ಟು ಹೇಳಿದರೂ ಹುಳಿ ಇದ್ರೇ ಟೇಸ್ಟ್ ಆಗೋದು. ಅದಕ್ಕೆ ಹಳದಿ ಹುಡಿ ಹಾಕಿದ್ದೇನೆ ಮತ್ತು ಉಪ್ಪು ಹಾಕಿದ್ದೇನೆ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ತುಂಬ ಬೇಕು ಸ್ವಲ್ಪ, ಒಂದು ಫುಲ್ 2 ಸ್ಪೂನ್ ತನಕ ಹಾಕಿದ್ದೇನೆ ನಾನು. ಇದು ಒಳ್ಳೆ ಕಲಿಸಿ ಆಯಿತಾ ನೀವು. ಅದಕ್ಕೆ ಮತ್ತು ಇದು ಕೋಳಿ ಹಾಕಿ, ಇದು ಚಿಕನ್ ಉಂಟಲ್ಲ ಹೀಗೆ ಲೈನ್ಸ್ ಹಾಕಲೇಬೇಕು ನೀವು. ಇದು ಲೈನ್ಸ್ ಹಾಕಿ ಒಳ್ಳೆ ಮಸಾಲ ಅದರ ಒಳಗೆ ಹೋಗುವ ಹಾಗೆ ಮಿಕ್ಸ್ ಮಾಡಿ, ಚೆಂದ ಮಾಡಿ ಮಿಕ್ಸ್ ಮಾಡಿ ಇಡಿ ಆಯಿತಾ. ಒಂದು 4 ಗಂಟೆ ಆದರೂ ಇಡಿ, ಒಳ್ಳೆ ಎಳಿತದೆ ಮಸಾಲೆ. ಇಲ್ಲಿ ನಾವು ಬೆಂಕಿ ರೆಡಿ ಮಾಡ್ತಾ ಇದ್ದೇವೆ. ಮಾಡಿ ಆಯಿತು ಮಾಷಾಲ್ಲ. ಇದಕ್ಕೆ ನಾವೀಗ ಒಂದು ಸ್ಟ್ಯಾಂಡ್ ಬರ್ತದೆ ಚಿಕನ್ ಇಡಲಿಕ್ಕೆ. ಆ ಸ್ಟ್ಯಾಂಡಿಗೆ ಫಸ್ಟ್ ಆಯಿಲ್ ಹಚ್ಚಬೇಕು. ಇದು ಬಟರ್ ಹಚ್ಚಬೇಕು. ಇಲ್ಲದಿದ್ದರೆ ಆಯಿಲ್ ಇದ್ದರೆ ಆಯಿಲ್, ಬಟರ್ ಇದ್ದರೆ ಬಟರ್. ನಾವಿಲ್ಲಿ ಬಟರ್ ಹಚ್ತಾ ಇದ್ದೇವೆ. ಬಟರ್ ಹಚ್ಚಿ ಅದರ ಮೇಲೆ ಇದು ಇಡಬೇಕು. ಜಾಸ್ತಿ ಮಸಾಲೆ ಅದರ ಮೇಲೆ ಹಾಕಬೇಡಿ, ಅದು ಒಂಥರ ಕವರ್ ಥರ ರೋಸ್ಟ್ ಆಗ್ತದೆ. ಎಷ್ಟು ಮಸಾಲೆ ಅದಕ್ಕೆ ಅಂಟಿದೆ ಅಷ್ಟೇ ಇರಲಿ. ಆಮೇಲೆ ಬೆಂಕಿ ಮೇಲೆ ಇಟ್ಟು ಅದು ಪಿನ್ ಹಾಕಿ ಇಟ್ಟರೆ ಆಯಿತು. ಹಾಗೆ ಇನ್ನೊಂದು ಸಹ ಹಾಗೆ ನಾವೀಗ ರೆಡಿ ಮಾಡ್ತಾ ಇದ್ದೇವೆ. ನಿಮಗೆ ಬೆಟರ್ ಆಗಬೇಕಾದ್ರೆ ಒಂದು ಕೋಳಿಗೆ 8 ಪೀಸ್ ಮಾಡಿ. ಅದು ಒಳ್ಳೆ ಮಸಾಲೆ ಎಳೆದು ನಿಮಗೆ ತಿನ್ನಲಿಕ್ಕೆ ಸಹ ಸರಿ ಸಿಗ್ತದೆ. ಮತ್ತು ಇಲ್ಲದಿದ್ದರೆ ಉಂಟಲ್ಲ, ಜಾಸ್ತಿ ನೀವು 4 ಪೀಸೆಲ್ಲ ಮಾಡಿದರೆ ಕೋಳಿಗೆ ಅದು ಮಸಾಲೆ ಒಳಗೆ ತನಕ ಹೋಗೋದಿಲ್ಲ, ಚಪ್ಪೆ ಚಪ್ಪೆ ಒಂಥರ ಆಗ್ತದೆ, ಮಾಂಸ. ಅದಕ್ಕಿಂತ ಹೀಗೆ ಇದ್ದರೆ ಉಂಟಲ್ಲ ಟೇಸ್ಟಿ ಆಗ್ತದೆ. ಮೀಡಿಯಮ್ ಪೀಸ್ ನಾವು ಹೀಗೆ ಈಗ ಇದಕ್ಕೆ ಇಟ್ಟಿದ್ದೇವೆ ಬೆಂಕಿ ಮೇಲೆ. ನೀವು ಫ್ಯಾನ್ ಇದ್ದರೆ ಫ್ಯಾನ್ ಇಟ್ಟು ಸಹ ನೀವು ಬೆಂಕಿಯಲ್ಲಿ ಮಾಡ್ಬೋದು. ಇಲ್ಲದಿದ್ದರೆ ನೀವು ಹೀಗೆ ಗಾಳಿ ಹಾಕಬೇಕು. ಯಾವುದಾದ್ರೂ ಒಂದು ರೊಟ್ಟಿ ತುಂಡ ಯಾವುದ್ರ ಇದ್ದರೆ ಈ ಗಾಳಿ ಹಾಕಿ ಅದು ಬಿಸಿ ಮಾಡ್ತಾ ಇರಬೇಕು. ಬೆಂಕಿ ಬರಬಾರ್ದು. ಇದು ಕೋಲ್ಸದಲ್ಲಿ ಉಂಟಲ್ಲ, ಎಂತ ಹೇಳ್ತಾರೆ ಅದಕ್ಕೆ, ಅದು ಕೊಯ್ಲ, ಅದರಲ್ಲಿ ಬೆಂಕಿ ಬರಬಾರ್ದು. ಹೀಗೆ ನೀವು ಅದರ ಭಾಪಿನಲ್ಲಿ ಬೇಯಿಸಬೇಕು. ಅದು ಬಿಸಿ ಬಿಸಿ ಮೇಲೆ ಬರ್ತದಲ್ಲ ಅದರಲ್ಲಿ ನೀವು ಚೆಂದ ಮಾಡಿ ಬೇಯಿಸಬೇಕು. ಮತ್ತೆ ಉಂಟಲ್ಲ ತಿರುಗಿಸಿ ನೀವು ಸ್ವಲ್ಪ ತಿರುಗಿಸ್ತಾ ಇರಬೇಕು. ತಿರುಗಿಸಿ ಅದರ ಮೇಲೆ ಬಟರ್ ಅಥವಾ ಎಣ್ಣೆ ಹಚ್ತಾ ಇರಬೇಕು. ಬಟರ್ ಬೆಸ್ಟ್ ಆಯಿತಾ, ಬೆಣ್ಣೆ ಅದು ಹಚ್ತಾ ಇರಬೇಕು. ಹಚ್ಚಿ ಮತ್ತೆ ತಿರುಗಿಸಬೇಕು. ಎಷ್ಟು ನೀವು ಅದು ಹಚ್ತೀರಿ ಅಷ್ಟು ಒಳ್ಳೆ ಬಿಟ್ಟು ಬರ್ತದೆ ಅದು. ಮತ್ತು ತೆಗೆದರೆ ನೋಡಿ, ಇದು ಹೀಗೆ ಗಡಿ ತಿರುಗಿಸೋದಕ್ಕೆ ಇಷ್ಟು ರೋಸ್ಟಾಗಿ ಬಂತು. ಜಾಸ್ತಿ ಸುಡಲಿಕ್ಕೆ ಬಿಡಬೇಡಿ, ಮೀಡಿಯಮ್ ಇರಲಿ, ಟೇಸ್ಟ್ ಬರಬೇಕಲ್ಲ. ಅದಕ್ಕೆ ಸ್ವಲ್ಪ ಬಟರ್ ಹಾಕಿದ್ರೇ ಟೇಸ್ಟ್ ಬರೋದು ಅದಕ್ಕೆ. ನೋಡಿ ಹೀಗೆ ನಾವು 1 ಟ್ರಿಪ್ ತೆಗೆದಾಯಿತು. ಈಗ ಸೆಕೆಂಡ್ ಟ್ರಿಪ್ ಹಾಕ್ತಾ ಇದ್ದೇವೆ. ನನ್ನ ಚಾನಲ್ ಹೊಸಬರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ನೋಡಿ ಹೀಗೆ ಇನ್ನೊಂದು ಟ್ರಿಪ್ ಸಹ ನಾವು ಬೇಯಿಸಿದ್ದೇವೆ. ಹೀಗೆ ತೆಗೆಯುವಾಗ ಹೊಡಿಬೇಕು. ಹೀಗೆ ಹೊಡೆದ್ರೆ ಉಂಟಲ್ಲ ಒಳ್ಳೆ ಪೀಸಸ್ ಒಳ್ಳೆ ಸರಿ ಕ್ಲೀನಾಗಿ ಬರ್ತದೆ ಆಯಿತಾ. ನೀವು ಸಹ ಹೀಗೆ ಟ್ರೈ ಮಾಡಿ ಆಯಿತಾ. ಕಮೆಂಟ್ಸ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಸಹ ಮಾಡಿ, ಬೆಲ್ ಐಕನ್ ಒತ್ತಿ, ನೋಟಿಫಿಕೇಷನ್ ಬರ್ತದೆ. ನೋಡಿ ಹೀಗೆ ಆಯಿತು. ನೋಡಿ ಈಗ ಪೀಸಸ್ ಇದರೊಟ್ಟಿಗೆ ಮ್ಯಾಯೋನೀಸ್ ಇದ್ದರೆ ಅದರಲ್ಲಿ ಡ್ರಿಪ್ ಮಾಡಿ ತಿನ್ಬೋದು. ಮ್ಯಾಯೋನೀಸ್ ಮನೆಯಲ್ಲಿ ಸಹ ಮಾಡ್ಬೋದು. ನನ್ನದು ವಿಡಿಯೋದಲ್ಲಿ ಉಂಟು ಮ್ಯಾಯೋನೀಸ್ ಸಹ ಬೇರೆ ಇದರಲ್ಲಿ. ನೋಡಿ ನೀವು ನೋಡಿ ಹೀಗೆ ಚೆಂದವಾಗಿ ಬಂತು ನೋಡಿ. ಟ್ರೈ ಮಾಡಿ ನೀವು ಸಹ. ಪಾರ್ಟಿ ರೆಡಿ, ಮಾಷಾಲ್ಲ. ಚಿಕ್ಕ ಪಾರ್ಟಿ ನಮ್ಮದು, ಇದು ಸಣ್ಣ ಟಿಕ್ಕಾ ಪಾರ್ಟಿ. ಥ್ಯಾಂಕ್ ಯು ಎಲ್ಲರಿಗೆ. ಬಾಯ್, ಅಲ್ಲಾ ಹಾಫೀಸ್.